ಹಾಯ್ ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್ ಡೇಟ್ 100% ಫಿಕ್ಸ್ ಡೇಟ್ ಕನ್ಫರ್ಮ್. ಅದು ಯಾವ ದಿನಾಂಕ ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೀವು ಲೈಕನ್ನು ಕ್ಲಿಕ್ ಮಾಡಿ ಆಲ್ ಟೆಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಬೇಗನೆ ಕೊಟ್ಟುಬಿಡಿ ಒಂದು ಲೈಕ್ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ. ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಿ ಯು ಸಿ ಥರ್ಡ್ ಎಕ್ಸಾಮ್ ರಿಸಲ್ಟ್ಸ್ ಫಿಕ್ಸ್ಡ್ ಡೇಟ್ ಯಾವುದು ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ಒಂದು ಭರ್ಜರಿ ಗುಡ್ ನ್ಯೂಸ್ ಈ ಮೂರನೇ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ. ಅದು ಏನೆಂದರೆ ಈ ಬಾರಿ ಸೆಕೆಂಡ್ ಪಿ ಯು ಸಿ ಥರ್ಡ್ ಎಕ್ಸಾಮ್ ಅಂದರೆ ಮೂರನೇ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಅದು ಏನು ಅಂತ ಹೇಳೋದು ಆದರೆ ವಿದ್ಯಾರ್ಥಿಗಳೇ, ಈ ಸರಿ ನಿಮ್ಮ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ 24 ಇದ್ದರೆ ಒಂದು ಸಬ್ಜೆಕ್ಟ್ಗೆ, ಅದರಲ್ಲಿ ನೀವು 22 ತಂದಿದ್ದರೆ ಸಾಕು, ಒಂದು 2 ಮಾರ್ಕ್ಸನ್ನು ನೀಡಿ ಪಾಸ್ ಮಾಡ್ತಿದ್ದಾರೆ. ಈ ಸಾರಿ ಮೂರನೇ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಇದೇ ಭರ್ಜರಿ ಗುಡ್ ನ್ಯೂಸ್. ಹೌದಾ, ನೀವು 24ಕ್ಕೆ 24 ತಂದಿಲ್ಲ, ಅಟ್ಲೀಸ್ಟ್ 22 23 ತಂದಿದ್ದೀರಿ ಪಾಸಿಂಗ್ ಮಾರ್ಕ್ಸ್ನಲ್ಲಿ, 1 ಮಾರ್ಕ್ಸ್ 2 ಮಾರ್ಕ್ಸ್ ಕಳೆದುಕೊಳ್ಳಿರಿ, ಹಾಗಾದರೆ ಪಾಸ್ ಮಾಡ್ತಾರಂತೆ. ಇದು ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಲಭ್ಯವಿದೆ, ಹುಷಾರು. ಓಕೆ, ಸೆಕೆಂಡ್ ಪಿ ಯು ಸಿ ಕರ್ನಾಟಕ 2024 ಥರ್ಡ್ ಎಕ್ಸಾಮ್ ರಿಸಲ್ಟ್ಸ್ ಫಿಕ್ಸ್ಡ್ ಡೇಟ್. ಓಕೆ, ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟ್ಸ್ ಟು 2024 ಅಪ್ಡೇಟೆಡ್. ದಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸಿಸ್ಟೆಂಟ್ ಬೋರ್ಡ್ KSEAB conducted ದಿ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ಫ್ರಮ್ ಜೂನ್ 24 ಟು ಜುಲೈ 5. ಅಂದರೆ ಜೂನ್ 24ರಿಂದ ಜುಲೈ 5ರವರೆಗೆ ಸೆಕೆಂಡ್ ಪಿ ಯು ಸಿ ಮೂರರ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಹೌದಾ. ನೆಕ್ಸ್ಟ್, correctly the board is in the process of evaluating the answer scripts and is preparing to publish the results of the Karnataka second PUC exam 3 online on its official website. The Karnataka second PUC exam 3 results are expected to be announced between 15/7/2024. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? 15/7/2024ರಂದು ನಿಮ್ಮ ರಿಸಲ್ಟ್ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಇನ್ನೊಂದು, ಆನ್ಸರ್ ಸ್ಕ್ರಿಪ್ಟ್ಸ್ ಆನ್ ಇಟ್ಸ್ ಪ್ರಿಪೇರಿಂಗ್ ಟು ಪಬ್ಲಿಷ್ ರಿಸಲ್ಟ್ಸ್ ಅಂದರೆ ನೀವು ಬರೆದಿರುವಂತಹ ಉತ್ತರ ಪತ್ರಿಕೆಗಳಲ್ಲಿ ಏನು ಸರಿ ಇದೆಯೋ ಏನು ಸರಿ ಇಲ್ಲವೋ ಅನ್ನುವುದನ್ನು ಕರೆಕ್ಷನ್ ಮಾಡಿ ರಿಸಲ್ಟ್ಸ್ ಅನ್ನು ಬಿಡುಗಡೆ ಮಾಡಲಾಗುತ್ತದೆ 15/7/2024ರಿಂದ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ತಿಳಿಸಿದ್ದಾರೆ ಸ್ಟೂಡೆಂಟ್ಸ್, KSEAB ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ಸಪ್ಲಿಮೆಂಟರಿ ರಿಸಲ್ಟ್ಸ್ 2024 ಹೈಲೈಟ್ಸ್. ಬಾಕ್ಸ್ ಟೈಪ್ ತೋರಿಸಿದ್ದಾರೆ ನೋಡ್ರಿ. ಬೋರ್ಡ್ ನೇಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್, ಹೌದು. ಎಕ್ಸಾಮ್ ಟೈಪ್ ಸೆಕೆಂಡ್ ಪಿ ಯು ಸಿ ಮೇನ್ ಎಕ್ಸಾಮಿನೇಷನ್ 3 2024. ಎಕ್ಸಾಮ್ ಡೇಟ್ಸ್ ಜೂನ್ 24 ಟು ಜುಲೈ 5, ಹೌದು. ರಿಸಲ್ಟ್ಸ್ ಡೇಟ್ ಜುಲೈ 15th 2024 ಟು ಜುಲೈ 17th 2024. ಓಕೆ, ನೀವು ಅಫಿಷಿಯಲ್ ವೆಬ್ಸೈಟ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಓಕೆ, ಅಲ್ಲಿ ಏನಂತ ಟೈಪ್ ಮಾಡ್ತೀರಾ ಅಂದರೆ callresults.nic.in ಅಂತ ಸರ್ಚ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಒಂದು ಲಿಂಕ್ ತೋರಿಸುತ್ತೆ ಅದೇ ಟೈಪ್ನಲ್ಲಿ. ಓಕೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಇವೆರಡನ್ನು ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಬಿಡಿ. ಹಾಗೆ ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಎಷ್ಟು ಫೇಲ್ ಆಗಿದ್ದೀರಾ, ಎಷ್ಟು ಪಾಸ್ ಆಗಿದ್ದೀರಾ, ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಯಾವ ಸಬ್ಜೆಕ್ಟ್ನಲ್ಲಿ ಅನ್ನೋದು ಒಂದು ಮಾರ್ಕ್ಸ್ ಕಾರ್ಡ್ ಡಿಟೈಲ್ ಆಗಿ ಬಂದುಬಿಡುತ್ತೆ. ಓಕೆ, ಇನ್ನೊಂದು ಸ್ಟೂಡೆಂಟ್ಸ್, ಕೆಲವರಿಗೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಒಂದು ಬಾರಿ ಹೇಳಿಬಿಡ್ತೀನಿ, ಡೌಟ್ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲರಿಗೂ. ಓಕೆ, NC ಅಂದರೆ ನಾಟ್ ಕಂಪ್ಲೀಟೆಡ್, ಕೆಳಗಡೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್. ಓಕೆ, NC ಇವೆಲ್ಲ ಬಂದಿರ್ತವೆ. ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಬಂದರೆ ಪರವಾಗಿಲ್ಲ, ಪಾಸ್ ಆಗೇರಿ ಮುಂದಕ್ಕೆ ಹೋಗ್ತೀರಿ ಅಂತ ಅರ್ಥ. ಬಟ್ NC ನಾಟ್ ಕಂಪ್ಲೀಟೆಡ್ ಅಂತ ಬರಬಾರ್ದು. ಹಾಗೆ ಬಂದಿದೆ ಅಂದರೆ ನೀವು ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದೀರಿ ಅಂತ ಅರ್ಥ, ಹೌದಾ. ಓಕೆ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟ್ಸ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿ ಒಬ್ಬರಾಗಿ ನ್ಯೂ ವಿಡಿಯೋ.